ಸಮಯದಲ್ಲಿ ನಂದು ಮತ್ತೆ ಮೀರಾ ಮನೇಲಿ ಕೂತ್ಕೊಂಡು ತಮ್ಮ ತಾತನಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ನಂದು ತಾತ ಸಿಟಿಯಿಂದ ಬರ್ತಾ ಇದ್ರು. ಅದಕ್ಕೆ ನಂದು ಮತ್ತೆ ನೀರಾ ತುಂಬಾನೇ ಖುಷಿಯಾಗಿದ್ರು. ಅಮ್ಮ, ತಾತ ಎಷ್ಟೊತ್ತಿಗೆ ಬರ್ತಾರೆ ಹೇಳಿ? ನಾವು ಬೆಳಗ್ಗೆಯಿಂದ ಅವ್ರ ದಾರಿ ನೋಡಿ ನೋಡಿ ಸುಸ್ತಾಗಿದ್ದೀವಿ. ಹೌದು ಅಮ್ಮ, ತುಂಬಾನೇ ಸುಸ್ತಾಗಿದೆ. ತಾತ ಬಂದ್ರೆ ತುಂಬಾನೇ ಚಾಕ್ಲೇಟ್ಸ್ಗಳನ್ನ ಮತ್ತೆ ಆಟದ ಸಾಮಾನುಗಳನ್ನ ತರ್ತಾರೆ. ನನ್ಗಂತೂ ಒಳ್ಳೆ ಬಟ್ಟೆ ಹಾಗೆ ದೊಡ್ಡ ದೊಡ್ಡ ಗೊಂಬೆಗಳನ್ನ ಕೂಡ ತರ್ತಾರೆ ಅಲ್ಲ ಅಮ್ಮ? ಅಯ್ಯೋ, ಸ್ವಲ್ಪ ವೇಟ್ ಮಾಡಿ. ತಾತ ಬಂದ್ಮೇಲೆ ನೀವು ಅವ್ರ ಹತ್ರನೇ ಕೇಳಿ ತಂದಿದಾರೋ ಇಲ್ವೋ ಅಂತ. ಹೀಗೆ ಮಾತಾಡ್ತಾ ಇದ್ರು. ಆಗ ತಾತನ್ ಧ್ವನಿ ಕೇಳಿ ಬಂತು. ಮಕ್ಕಳೇ ನೋಡಿ, ನಾನು ಬಂದ್ಬಿಟ್ಟೆ. ತಾತ, ನೀವ್ ಬರಕ್ಕೆ ಇಷ್ಟೊಂದು ತಡ ಮಾಡ್ಬಿಟ್ರಿ. ನಾವ್ ಎಷ್ಟೊತ್ತಿಂದ ಕಾಯ್ತಾ ಇದ್ವಿ ಗೊತ್ತಾ? ಅಯ್ಯೋ ಪುಟ್ಟ, ನನ್ನ ಬಸ್ಸು ತಡ ಆಗೋಯ್ತು, ಅದಕ್ಕೆ ಇಷ್ಟೊತ್ತು. ಇಲ್ಲ ಅಂದ್ರೆ ಬೇಗ ಬರ್ತಾ ಇದ್ದೆ. ಅವರು ನಂದು ಮತ್ತೆ ಮೀರಾನ ಕರ್ಕೊಂಡು ಅವರ ಗೆಳೆಯನಾದ ಜಮೀನ್ದಾರ ಹರಿರಾಮ್ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವನಲ್ಲಿ ಬಂದ್ ನೋಡಿದಾಗ ಜಮೀನ್ದಾರ ರೈತನಿಗೆ ಬೈತಾ ಇದ್ದ. ನೋಡಪ್ಪ, ನಾನ್ ನಿನಗೆ ಹೇಳಿದ್ದೆ 3 ತಿಂಗಳ ಹಿಂದೆ ತಗೊಂಡಿದ್ ಸಾಲಕ್ಕೆ ಬಡ್ಡಿ ಕೊಡು ಅಂತ, ಆದ್ರೆ ನೀನ್ ಕೊಟ್ಟೇ ಇಲ್ಲ. ಈಗ ನಿನ್ ಜಮೀನ ಕಿತ್ಕೊಳ್ಳೋದ್ ಬಿಟ್ರೆ ನನಗ್ ಬೇರೆ ದಾರಿನೇ ಇಲ್ಲ. ಮಾಲೀಕ್ರೆ, ನೀವ್ ನನ್ ಜಮೀನ ಕಿತ್ಕೊಳಕ್ ಹೋಗ್ಬೇಡಿ, ನಾನ್ ನಿಮ್ ದುಡ್ಡನ್ನ ವಾಪಸ್ ಕೊಡ್ತೀನಿ. ಅಯ್ಯೋ, ನನಗ್ ಗೊತ್ತಿತ್ತು ನಿನ್ ಕೈಲಿ ನನ್ ದುಡ್ಡು ವಾಪಸ್ ಕೊಡಕ್ ಆಗಲ್ಲ ಅಂತ. ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ, ಹೋಗ್ತಾ ಇರು ಇಲ್ಲಿಂದ. ರೈತನ ಪರಿಸ್ಥಿತಿ ನೋಡಿ ತಾತ ಹೇಳ್ತಾರೆ. ಅಯ್ಯೋ ಹರಿರಾಮ್, ಅಲ್ಲ ಕೊಣ, ಅವನ ಹತ್ರ ದುಡ್ಡಿಲ್ಲ ಅಂದ್ಮೇಲೆ ಯಾಕೆ ಹೀಗ್ ಮಾಡ್ತಿದ್ಯಾ? ಪಾಪ ಅವ್ನ್ ಬಡವ ತಾನೆ, ಅವನಿಗೆ ಸ್ವಲ್ಪ ಸಮಯ ಕೊಡು, ವಾಪಸ್ ಕೊಡ್ತಾನವನು. ಅಯ್ಯೋ, ನಿನಗೆ ಈ ಊರಿನ ರೈತರ ಬಗ್ಗೆ ಗೊತ್ತಿಲ್ಲಪ್ಪ. ಇವರು ಇದೇ ರೀತಿ ಕಥೆಗಳು ಹೇಳ್ತಾನೆ ಇರ್ತಾರೆ. ಜಮೀನ್ದಾರನ ಹತ್ರ ದುಡ್ಡು ಇಸ್ಕೊಳ್ಳೋದು, ಆಮೇಲೆ ದುಡ್ಡೇ ಇಲ್ಲ ಅಂತ ಹೇಳೋದು. ನೀನ್ ಸುಮ್ನಿರಪ್ಪ, ನಿನ್ಗೆ ಗೊತ್ತಾಗಲ್ಲ. ಆದ್ರೆ ಹರಿರಾಮ್, ನೀನ್ ಮಾಡ್ತಿರೋದು ತಪ್ಪು. ನೀನ್ ನನಗೆ ಹೇಳ್ಕೊಡಕ್ ಬರ್ಬೇಡ ಸರಿ ಏನು ತಪ್ಪೇನು ಅಂತ. ಸಿಟಿಯಿಂದ ಬಂದಿದ್ದಲ್ವಾ, 4 ದಿನ ಇಲ್ಲಿರು, ಒಳ್ಳೆ ಗಾಳಿ ತಗೋ, ಚೆನ್ನಾಗಿ ತಿನ್ನು, ಆಮೇಲೆ ಇಲ್ಲಿಂದ ಹೋಗ್ತಾ ಇರು. ನನಗೆ ಸಮಾಜ ಸೇವೆ ಮಾಡೋ ಆಸೆ ಏನಿಲ್ಲಪ್ಪ. ಜಮೀನ್ದಾರ ಹೇಳಿರೋ ಮಾತು ಕೇಳಿ ತಾತನ್ಗೆ ತುಂಬಾನೇ ಬೇಜಾರಾಯ್ತು. ಆದ್ರೆ ಅವನು ಏನು ಹೇಳಿಲ್ಲ, ಸುಮ್ಮನೆ ಹೊರಟೋದ. ಮಾರನೇ ದಿನ ತಾತ ತನ್ನಿಬ್ರು ಮೊಮ್ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಸುತ್ತಾಡಕ್ಕೆ ಹೋಗ್ತಾರೆ. ಆಗ ಅವ್ರಿಗೆ ಒಬ್ಬ ವಯಸ್ಸಾದ ಮುದುಕ ಸಿಕ್ಕಿದ. ಸಾಹೇಬ್ರೆ, ತಿನ್ನಕ್ಕೇನಾದ್ರೂ ಕೊಡಿ, ತುಂಬಾ ಹೊಟ್ಟೆ ಹಸುವಾಗ್ತಿದೆ. ಒಂದ್ ನಿಮಿಷ ಇರಿ, ನಾನ್ ನಿಮ್ಗೊಂದು ದೊಡ್ಡ ಸೀಬೆ ಹಣ್ಣು ಕೊಡ್ತೀನಿ. ಚೀಲ, ಇವನ್ಗೊಂದು ಒಳ್ಳೆ ಸೀಬೆ ಹಣ್ಣು ಕೊಡು. ತಾತ ಚೀಲದಲ್ಲಿ ಕೈ ಹಾಕಿ ಆ ಚೀಲದಿಂದ ಒಂದು ಸೀಬೆ ಹಣ್ಣನ್ನ ತೆಗಿತಾನೆ. ಇತ್ತೆಗೋ ಸೀಬೆ ಹಣ್ಣು, ತುಂಬಾ ತುಂಬಾ ಧನ್ಯವಾದ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆ ವಯಸ್ಸಾದ ಭಿಕ್ಷುಕ ಸೀಬೆ ಹಣ್ಣನ್ನ ತಿಂದು ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ತಾನೆ. ತಾತ, ಈ ಬ್ಯಾಗಲ್ಲಿ ಏನೂ ಇಲ್ವಲ್ಲ, ಮತ್ತೆ ಅದರಿಂದ ಸೀಬೆ ಹಣ್ಣು ಹೇಗ್ ಬಂತು? ಪುಟ್ಟ, ಈ ಚೀಲ ಇದೆಯಲ್ಲ, ಇದು ಜಾದುವಿನ ಚೀಲ. ಇದರಿಂದ ನಮ್ಗೆ ಏನ್ ಬೇಕೋ ಅದನ್ನ ತಗೋಬಹುದು. ಆದ್ರೆ ಒಂದು ಮಾತು ನೆನ್ಪಲ್ಲಿರ್ಲಿ, ನಾವ್ ಇದರಿಂದ ಯಾರಿಗೆ ಸಹಾಯ ಮಾಡ್ಬೋದು ಅಂದ್ರೆ ಅವ್ರಿಗೆ ಆ ವಸ್ತು ತುಂಬಾ ಅವಶ್ಯಕತೆ ಇರಬೇಕು. ನಿಜಾನ ತಾತ, ಇದಂತೂ ತುಂಬಾನೇ ಅದ್ಭುತ. ಆದ್ರೆ ತಾತ, ನಿಮ್ಗೆ ಈ ಜಾದುವಿನ ಚೀಲ ಎಲ್ ಸಿಕ್ತು? ಪುಟ್ಟ, ಎಷ್ಟೋ ವರ್ಷಗಳ ಹಿಂದೆ ನಾನು ಸಿಟಿಯಲ್ಲಿದ್ದಾಗ ಒಬ್ಬ ಸಿದ್ಧ ಪುರುಷರಿಗೆ ಮನಸ್ಪೂರ್ವಕವಾಗಿ ಸೇವೆ ಮಾಡಿದ್ದೆ. ಆಗ ಅವ್ರಿಗೆ ಖುಷಿಯಾಗಿ ನನಗೆ ಈ ಚೀಲ ಕೊಟ್ರಪ್ಪ. ಜಾದುವಿನ ಚೀಲ ನೋಡಿ ಮಕ್ಕಳು ತುಂಬಾನೇ ಖುಷಿಯಾದ್ರು. ಆದ್ರೆ ಅವ್ರ ಮನ್ಸಲ್ಲಿ ಒಂದ್ ಪ್ರಶ್ನೆ ಹುಡ್ತು. ಅವರು ಆ ಚೀಲದಿಂದ ಜನರಿಗೆ ಸಹಾಯ ಮಾಡ್ಬೇಕು ಅಂತ. ಅಕ್ಕ, ನಾವ್ ಯಾಕೆ ತಾತನ ಚೀಲ ತಗೊಂಡು ಅದರಿಂದ ಸಿಕ್ಕಾಪಟ್ಟೆ ಚಾಕ್ಲೇಟ್ಗಳನ್ನ ಯಾಕೆ ತಗೋಬಾರ್ದು? ಬೇಡ ನಂದು, ನಾವ್ ಹೀಗೆ ಈ ಚೀಲನ ತಗೋಬಾರ್ದು, ಇಲ್ಲಾಂದ್ರೆ ತಾತ ನಮಗ್ ಬೈದ್ ಬಿಡ್ತಾರೆ. ನೆನ್ಪಿದೆಯಾ ನಿನ್ಗೆ ತಾತ ಏನ್ ಹೇಳಿದ್ರು ಅಂತ? ಆ ಚೀಲದಲ್ಲಿ ಅದೇ ವಸ್ತುಗಳು ಸಿಗುತ್ತೆ, ಅವಶ್ಯಕತೆ ಇರೋ ವಸ್ತುಗಳು ಮಾತ್ರ, ಅದು ನಮ್ ಲಾಭಕ್ಕೋಸ್ಕರ ಅಲ್ಲ. ಅಯ್ಯೋ ಅಕ್ಕ, ತಗೊಳ್ಳೋಣ, ಏನು ಆಗಲ್ಲ. ಅಕ್ಕ ತಗೊಳ್ಳೋಣ, ಬಾ ಅಕ್ಕ. ಮೀರಾ ನಂದು ಮಾತುಗಳನ್ನ ಒಪ್ಕೋತಾ ಇರ್ಲಿಲ್ಲ. ಆದ್ರೆ ನಂದು ಹಠ ಮಾಡಿದ್ ನೋಡಿ ಅವ್ನ್ ಹೇಳೋದನ್ನ ಒಪ್ಕೋತಾಳೆ. ನಂದು ಮತ್ತೆ ಮೀರಾ ತಾತನ್ ರೂಮ್ ಒಳಗಡೆ ಹೋಗಿ ಸುತ್ತಮುತ್ತ ಹುಡ್ಕಾಡ್ತಾರೆ. ಆಗ ಚೀಲ ಕಾಣಿಸ್ಕೊಳ್ಳುತ್ತೆ. ಚೀಲನ ಕಳ್ತನ ಮಾಡ್ತಾರೆ. ಬನ್ನಿ ಅಕ್ಕ, ಯಾರು ಇಲ್ಲ ಇಲ್ಲಿ. ಈಗ ಚೀಲದಿಂದ ಸಿಕ್ಕಾಪಟ್ಟೆ ಚಾಕ್ಲೇಟ್ಸ್ ನ ತಗೊಳ್ಳೋಣ. ನೋಡು, ನಾ ಚೀಲದಲ್ಲಿ ಕೈ ಹಾಕು. ಚೀಲ, ನನಗೆ ಚಾಕ್ಲೇಟ್ಸ್ ಕೊಡು.
ನಂದು ಚೀಲದಲ್ಲಿ ಕೈ ಹಾಕ್ದಾಗ ಅವನ್ ಕೈಗೆ ಏನು ಸಿಗಲ್ಲ. ನೋಡ್ದ, ಏನೂ ಬರಲಿಲ್ಲ. ತಾತ ಹೇಳಿದ್ರಲ್ವಾ, ನಮ್ ಲಾಭಕ್ಕೋಸ್ಕರ ಈ ಚೀಲದಿಂದ ಏನು ಸಿಗಲ್ಲ ಅಂತ. ಇದ್ರಲ್ಲಿ ನಾವು ಅವಶ್ಯಕತೆ ಇರೋ ವಸ್ತುಗಳನ್ನ ಮಾತ್ರ ತೆಗಿಬಹುದು. ಈಗ ಇದನ್ನ ತಗೊಂಡ್ ಹೋಗಿ ತಾತನ್ ರೂಮಲ್ಲಿ ಇಟ್ಬಿಡೋಣ. ಬೇಗ ಬಾ. ಅಯ್ಯೋ ಇಲ್ಲ ಅಕ್ಕ, ನಾನು ಇದ್ರ ಜಾದೂನ ನೋಡ್ದೆ. ನಾನು ಈ ಚೀಲನ ತಗೊಂಡೋಗಿಡಲ್ಲ. ಆಯ್ತು, ಒಂದ್ ಕೆಲ್ಸ ಮಾಡೋಣ. ನಿನ್ನೆ ವಯಸ್ಸಾದ ಭಿಕ್ಷುಕನ್ಗೆ ತಾತ ಸೀಬೆ ಹಣ್ಣು ಕೊಟ್ಟಿದ್ರಲ್ವಾ, ಅವ್ರ ಹತ್ರ ಹೋಗೋಣ. ಹಾ ನಡಿ. ಇಬ್ರು ಅಕ್ಕ ತಮ್ಮ ಆ ವಯಸ್ಸಾದ ಭಿಕ್ಷುಕನ ಹತ್ರ ಬಂದ್ರು. ಬಾಬಾ, ನಾವು ನಿಮ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದೀವಿ. ಅಯ್ಯೋ ಮಗಳೇ, ನೀವು ಪುಟ್ಟ ಮಕ್ಕಳು, ನನಗೆ ಏನಂತ ಸಹಾಯ ಮಾಡ್ತೀರಾ? ಬಾಬಾ, ಕೇಳ್ಬಿಟ್ ನೋಡಿ. ಸರಿ ಪುಟ, ನನಗೇನಾದ್ರೂ ಸಿಹಿ ಆಗ್ತಿರೋದು ಕೊಡಿ, ತುಂಬಾ ಹೊಟ್ಟೆ ಹಸುವಾಗ್ತಾ ಇದೆ. ಮೀರಾ ಆ ಚೀಲಕ್ಕೆ ಹೇಳಿದ್ಲು, ಚೀಲ, ಬಾಬನ್ಗೆ ತುಂಬಾ ಹಸುವಾಗಿದೆ, ಅವ್ರಿಗೋಸ್ಕರ ಲಡ್ಡು ಕೊಡು. ಮೀರಾ ಚೀಲದಲ್ಲಿ ಕೈ ಹಾಕಿದ ತಕ್ಷಣ ಅವಳಿಗೆ ಲಡ್ಡು ಸಿಕ್ತು. ತಗೊಳ್ಳಿ ಬಾಬಾ, ನಿಮ್ಗೆ ಸ್ವೀಟ್ ಬೇಕಿತ್ತಲ್ವಾ, ತಗೊಳ್ಳಿ ತಿನ್ನಿ. ಆ ಭಿಕ್ಷುಕ ಲಡ್ಡು ತಿಂದ. ಆ ಇಬ್ರು ಮಕ್ಕಳಿಗೆ ಆಶೀರ್ವಾದ ಮಾಡ್ದ. ಇದನ್ನೆಲ್ಲ ದೂರದಿಂದ ಜಮೀನ್ದಾರ ನೋಡ್ತಾ ಇದ್ದ. ಅರೆ ವಾ, ಹಾಗಾದ್ರೆ ಏಕ್ನಾಥ್ ಹತ್ರ ಈ ತರ ಚೀಲ ಇದೆಯಾ? ಇದ್ರ ಬಗ್ಗೆ ನಾನು ಕೇಳ್ತಾನೆ ಇದ್ದೆ. ಒಂದ್ ವೇಳೆ ಈ ಚೀಲ ನನ್ ಕೈ ಸೇರಿದ್ರೆ ನನಗಂತೂ ಲಾಟ್ರಿ ಹೊಡ್ದಂಗ ಆಗುತ್ತೆ. ನಾನ್ ಬರೀ ಈ ದೇಶದಷ್ಟೇ ಅಲ್ಲ, ಆಗ ಇಡೀ ಪ್ರಪಂಚಕ್ಕೆ ಅತಿ ದೊಡ್ಡ ಶ್ರೀಮಂತನ ಆಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಆ ಚೀಲನ ನನ್ನ ಕೈ ವಶ ಮಾಡ್ಕೋಬೇಕು. ಜಮೀನ್ದಾರ ಮುಂದೆ ಹೋಗ್ತಾನೆ. ನಂದು ಮತ್ತೆ ಮೀರಾನ ಕರೀತಾನೆ. ಅರೆ ನಂದು, ಮೀರಾ. ಅರೆ ಹರಿರಾಮ್ ತಾತ ಅವರೇ, ನೀವಾ? ಅಯ್ಯೋ ಮಕ್ಕಳೇ, ನೀವು ನನ್ನ ಮನೆ ತನಕ ಬಂದು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬಜಾರ್ಗೆ ಹೋಗ್ತಾ ಇದ್ದೀರಾ? ಇಲ್ಲ ಇಲ್ಲ, ಅದು ಆ ಭಿಕ್ಷುಕನ್ಗೆ ನಮ್ಮ ಜಾದುವಿನ ಚೀಲದಿಂದ. ಮೀರಾ ಮಧ್ಯದಲ್ಲೇ ನಿಲ್ಲಿಸ್ತಾಳೆ. ಅದು ಅದು ಚೀಲ ಎಲ್ಲ ಹರಿದೋಗಿತ್ತು, ಅದನ್ನ ಹೊಲಿಯೋದಕ್ಕೆ ಇಲ್ಲಿ ತಗೊಂಡ್ ಬಂದ್ವಿ ಅಷ್ಟೇ, ಮತ್ತೇನೂ ಇಲ್ಲ. ನಿಮ್ಮ ಹರಿರಾಮ್ ತಾತ ಅವ್ರ ಮನೆ ತನಕ ಬಂದು ಹಾಗೆ ಹೋಗ್ತಾ ಇದ್ದೀರಾ? ಇಲ್ಲ, ಹಾಗೆಲ್ಲ ಹೋಗಕ್ ಬಿಡಲ್ಲ ನಾನು. ಮನೆಗೆ ಬನ್ನಿ. ಇಲ್ಲ ಇಲ್ಲ, ನಮಗ್ ಲೇಟ್ ಆಗುತ್ತೆ. ಅಯ್ಯೋ, ಏಕ್ನಾಥ್ ಹತ್ರ ನಾನು ಮಾತಾಡ್ತೀನಿ, ಅವರು ನಿಮ್ ತಾಯಿಗೆ ಹೇಳ್ತಾರಮ್ಮ, ಚಿಂತೆ ಮಾಡ್ಬೇಡ. ಜಮೀನ್ದಾರ್ ತುಂಬಾ ಹೇಳಿದ್ದಕ್ಕೆ ಆ ಇಬ್ರು ಮಕ್ಕಳು ಅವ್ರ ಮನೆಗೆ ಬರ್ತಾರೆ. ಜಮೀನ್ದಾರ್ ಹೆಂಡತಿ ಮಕ್ಕಳಿಗೋಸ್ಕರ ಮಾಡಿರೋ ಅಡುಗೆಯಲ್ಲಿ ನಿದ್ದೆ ಮಾತ್ರೆನ ಹಾಕ್ತಾಳೆ. ಅವರು ಅದನ್ನ ತಿಂದು ಆ ಇಬ್ರು ಮಕ್ಕಳು ಅಲ್ಲೇ ಮಲ್ಕೊಂಡ್ ಬಿಡ್ತಾರೆ. ರೀ, ಈ ಮಕ್ಕಳು ನಿದ್ದೆಗೆ ಹೋದ್ರು. ಹಾ, ನಾನೀಗ ಇವರ ಜಾದುವಿನ ಚೀಲನ ಕಿತ್ಕೋತೀನಿ. ಇದಕ್ಕೆ ತಾನೇ ಇಷ್ಟೆಲ್ಲ ಮಾಡಿದ್ದು. ಆ ಇಬ್ರು ಮಕ್ಕಳಿಗೆ ಎಚ್ಚರ ಆದಾಗ ಅವ್ರಿಗೆ ಚಿಂತೆ ಆಯ್ತು. ಅಯ್ಯೋ ನಂದು, ಸಂಜೆ ಆಯ್ತು ಅನ್ಸುತ್ತೆ, ನಾವು ಊಟ ಮಾಡಿ ಇಲ್ಲೇ ಮಲ್ಕೊಂಡ್ಬಿಟ್ವಿ. ಅಕ್ಕ, ಬೇಗ ಮನೆಗೆ ಹೋಗೋಣ ಬನ್ನಿ, ಇಲ್ಲಾಂದ್ರೆ ಅಮ್ಮ ತುಂಬಾ ಬೈತಾರೆ. ಆಗ ಅಲ್ಲಿ ಜಮೀನ್ದಾರ್ ಬರ್ತಾರೆ. ಅಯ್ಯೋ, ಯಾರು ಬೈಯಲ್ಲ, ಹೇಳಿ ಊಟ ಮಾಡ್ಬಿಟ್ಟು ಹರಿರಾಮ್ ತಾತ ಅವ್ರ ಮನೇಲೆ ಮಲ್ಕೊಂಡ್ವಿ ಅಂತ. ಈಗ ನೀವು ಮನೆಗೆ ಹೋಗಿ. ಆಯ್ತು ತಾತ, ಆದ್ರೆ ನಮ್ ಜೊತೆ ಒಂದ್ ಚೀಲ ಇತ್ತಲ್ವಾ, ಅದು ಇಲ್ಲಿ ಕಾಣಿಸ್ತಾ ಇಲ್ಲ. ಚೀಲನ? ಇಲ್ವಲ್ಲ, ನಿಮ್ ಕೈಲಿ ಯಾವುದೇ ಚೀಲ ಇರ್ಲಿಲ್ವಲ್ಲ. ನೀವು ಹಾಗೆ ಬಂದಿದ್ದು, ಊಟ ಮಾಡಿದ್ರಿ ಮತ್ ಮಲ್ಕೊಂಡ್ರಿ. ನೀವೀಗ ಬೇಗ ಮನೆಗೆ ಹೋಗಿ, ಇಲ್ಲಾಂದ್ರೆ ನಿಮ್ಮಮ್ಮ ಬೈತಾರೆ. ಜಮೀನ್ದಾರ ಇಬ್ರು ಮಕ್ಕಳನ್ನು ಮನೆಗೆ ವಾಪಸ್ ಕಳಿಸ್ತಾನೆ. ಅಕ್ಕ, ಅಮ್ಮ ಈಗ ನಮ್ಗೆ ಹೊಡಿತಾರಾ? ಅವರಿಗೆ ಅರ್ಥ ಮಾಡ್ಸೋಣ, ನಾವು ಜಮೀನ್ದಾರ್ ಮನೇಲಿ ಇದ್ವಿ ಅಂತ. ಆದ್ರೆ ಚೀಲ ಎಲ್ಲಿ ಅಂತ ತಾತ ಕೇಳಿದ್ರೆ ಅವಾಗೇನ್ ಹೇಳೋದು? ನನಗನ್ಸುತ್ತೆ ನಾವು ಜಮೀನ್ದಾರ್ ಮನೆಗೆ ಹೋಗುವಾಗ ದಾರಿಯಲ್ಲಿ ಎಲ್ಲೋ ಬಿದ್ದೋಯ್ತು ಅಂತ. ಅಕ್ಕ, ಒಂದ್ ವೇಳೆ ನಾವೇನಾದ್ರೂ ನಿಜ ಹೇಳಿದ್ರೆ ಅಮ್ಮ ಖಂಡಿತವಾಗ್ಲೂ ಹೊಡೆದಿದ್ದಾರೆ. ಹಾ, ಸರಿಯಾಗಿ ಹೇಳ್ದೆ. ನಾವ್ ಈ ಚೀಲದ ವಿಷಯವಾಗಿ ಯಾರಿಗೂ ಏನು ಹೇಳೋದೇ ಬೇಡ, ಅರ್ಥ ಆಯ್ತಾ? ಆಗ್ಲಿ ಅಕ್ಕ, ಅರ್ಥ ಆಯ್ತು. ನಾವ್ ಬೇಗ ಮನೆಗೆ ಹೋಗೋಣ. ಇಲ್ಲಿ ಜಮೀನ್ದಾರನ್ಗೆ ಆ ಚೀಲ ಸಿಕ್ಕಿದ್ದಕ್ಕೆ ತುಂಬಾನೇ ಖುಷಿಯಾಗಿದ್ದ. ನೋಡೆ ಭಾಗ್ಯವತಿ, ಇನ್ ಮುಂದೆ ನಾವು ಇನ್ನೂ ಶ್ರೀಮಂತರಾಗ್ತೀವಿ. ಇಲ್ಲ, ತುಂಬಾ ದೊಡ್ಡ ಶ್ರೀಮಂತರಾಗ್ತೀವಿ. ಆ ಏಕ್ನಾಥ್ ಹತ್ರ ಈ ಚೀಲ ಇತ್ತು, ಆದ್ರೆ ಅವನು ತನಗೋಸ್ಕರ ಏನು ಮಾಡ್ಕೊಳ್ಳಿಲ್ಲ. ಹೋಗ್ಲಿ, ಅವ್ರ ಮನೆಯವ್ರಿಗಾದ್ರೂ ಏನಾದ್ರು ಮಾಡೋಣ. ಇಲ್ಲ, ಈಗ ನೋಡು ಇದ್ರ ಚಮತ್ಕಾರನ. ಏ ಜಾದುವಿನ ಚೀಲ, ನನಗೆ ಈಗಿಂದೀಗ್ಲೇ ತುಂಬಾ ಚಿನ್ನದ ನಾಣ್ಯಗಳನ್ನ ಕೊಡು. ಇಷ್ಟ ಹೇಳಿ ಆ ಜಮೀನ್ದಾರ ಆ ಚೀಲದಲ್ಲಿ ಕೈ ಹಾಕ್ತಾನೆ. ಆದ್ರೆ ಅವನಿಗೆ ಅಲ್ಲಿ ಏನೂ ಸಿಗಲ್ಲ. ಅಯ್ಯೋ, ಇದ್ರಲ್ಲಿ ಏನೂ ಸಿಗ್ಲಿಲ್ಲ. ಬಹುಶಃ ಚೀಲಕ್ಕೆ ಸರಿಯಾಗಿ ಕೇಳಿಲ್ಲ ಅನ್ಸುತ್ತೆ. ಇರು, ಮತ್ತೆ ಟ್ರೈ ಮಾಡ್ತೀನಿ. ಚೀಲ, ನನಗೆ ತುಂಬಾ ಅಂದ್ರೆ ತುಂಬಾ ಚಿನ್ನದ ನಾಣ್ಯಗಳನ್ನ ಕೊಡು.
ಜಮೀನ್ದಾರ ಚೀಲದಲ್ಲಿ ಮತ್ತೆ ಕೈ ಹಾಕ್ತಾನೆ. ಆದ್ರೆ ಈ ಸಾರಿ ಕೂಡ ಆ ಚೀಲದಲ್ಲಿ ಅವನ್ಗೆ ಏನು ಸಿಗಲ್ಲ. ಅಯ್ಯೋ, ಮತ್ತೆ ಸಿಗ್ಲಿಲ್ಲ. ನನಗನ್ಸುತ್ತೆ ಈ ಚೀಲದಲ್ಲಿ ಏನೂ ಇಲ್ಲ ಅಂತ. ಸುಮ್ನೆ ಆ ಇಬ್ರು ಮಕ್ಕಳನ್ನ ನಾವು ನಂಬಿದ್ವಿ, ಅದಕ್ಕೆ ಅಂತ ಏನೇನೋ ಮಾಡಿದ್ವಿ. ತಗೊಂಡೋಗಿ ಇದನ್ನ ಬಿಸಾಕಿ. ನಿನಗೆ ಹುಚ್ಚಿಡ್ದಿದ್ಯಾ? ಇದು ಜಾದುವಿಂದೆ. ಹೋಗು ಹೋಗು, ತಿಜೋರಿಯಿಂದ ಚಿನ್ನ ಬೆಳ್ಳಿ ನಾಣ್ಯಗಳನ್ನ ತಗೊಂಬಾ. ಜಮೀನ್ದಾರ್ ಹೇಳಿದಕ್ಕೆ ಅವನ್ ಹೆಂಡತಿ ಒಡವೆ ಮತ್ತೆ ಚಿನ್ನದ ನಾಣ್ಯಗಳನ್ನ ತಗೊಂಡ್ ಬಂದ್ಲು. ಹೇ ಜಾದುವಿನ ಚೀಲ, ನಮ್ಮ ಈ ಚಿನ್ನ ನಾಣ್ಯಗಳನ್ನ 2 ಪಟ್ ಮಾಡು. ಇಷ್ಟ ಹೇಳಿ ಜಮೀನ್ದಾರ ಆ ಒಡವೆ ಮತ್ತೆ ಚಿನ್ನದ ನಾಣ್ಯಗಳನ್ನ ಚೀಲದಲ್ಲಿ ಇಡ್ತಾನೆ. ಆ ಚಿನ್ನದ ನಾಣ್ಯಗಳು ಮಾಯವಾಗ್ಬಿಡುತ್ತೆ. ಆಗ ಜಮೀನ್ದಾರನ್ಗೆ ತುಂಬಾನೇ ಭಯ ಆಗುತ್ತೆ. ಅಯ್ಯೋ ದೇವ್ರೆ, ಏನಾಗೋಯ್ತು? ನಾನಂತೂ ಬೀದಿಗೆ ಬಂದ್ಬಿಟ್ಟೆ. ಈ ಚೀಲ ಎಲ್ಲ ನಾಣ್ಯಗಳನ್ನ ನುಂಗ್ಕೊಂಡ್ಬಿಡ್ತಲ್ಲ. ಅಯ್ಯೋ, ನಾವು ಬೀದಿಗೆ ಬಂದ್ಬಿಟ್ವಿ. ನಮ್ಮಲ್ಲಿರೋ ಚಿನ್ನ ಒಡವೆ ಎಲ್ಲ ಹೊರಟೋಯ್ತು. ನೀವು ಈಗ್ಲೇ ಆ ಮಕ್ಕಳ ಮನೆಗೆ ಹೋಗಿ ಈ ಚೀಲ ಕೊಟ್ಟು ನಮ್ ಚಿನ್ನದ ನಾಣ್ಯಗಳನ್ನ ತಗೊಂಡ್ ಬನ್ನಿ. ಜಮೀನ್ದಾರ ಆ ಮಕ್ಕಳ ಮನೆಗೆ ಬರ್ತಾನೆ. ಬಾ ಹರಿರಾಮ್, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಏಕ್ನಾಥ್, ನೀನ್ ಈ ಚೀಲ ನನ್ನ ಬೆಳ್ಳಿ ಮತ್ತೆ ಚಿನ್ನ ನಾಣ್ಯಗಳನ್ನ ತಿನ್ಕೊಂಡ್ಬಿಟ್ಟಿದ್ಯಪ್ಪ. ಅದೆಲ್ಲ ನನಗೀಗ ವಾಪಸ್ ಬೇಕು. ನನಗೆ ಗೊತ್ತಿತ್ತು ಹೀಗೇನಾದ್ರೂ ಆಗುತ್ತೆ ಅಂತ. ಗೊತ್ತಿತ್ತು ಅಂದ್ರೆ ನನ್ನ ಗೆಳೆಯ, ನಾನು ನಿನಗೆ ಪಾಠ ಕಲಿಸ್ಬೇಕು ಅಂತಿದ್ದೆ. ನಿನ್ನ ಈ ದುಡ್ಡಿನ ದುರಾಸೆಯಿಂದ ನೀನು ಊರಿನ ಬಡ ಜನರಿಗೆ ಮೋಸ ಮಾಡ್ತಾ ಇದೀಯಾ. ಇದು ಸರಿಯಿಲ್ಲ ಗೆಳೆಯ. ನಿನ್ನ ಈ ದುರಾಸೆ ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ. ಅದೇ ರೀತಿ ನೀನು ಬದುಕ್ತಾ ಇದೀಯಾ. ಇದರಿಂದ ಮುಂದೆ ನಿನಗೂ ತೊಂದರೆ, ಬೇರೆಯವ್ರಿಗೂ ಕೂಡ ತೊಂದರೆ. ನನಗೆ ನನ್ನ ಗೆಳೆಯನ್ನ ಸರಿ ದಾರಿಗೆ ತರೋದಕ್ಕೆ ಇದೊಂದೇ ದಾರಿ. ಅಂದ್ರೆ ನೀನೇ ಮಕ್ಕಳ ಕೈಗೆ ಆ ಚೀಲ ಕೊಟ್ಟಿದ್ದ? ಹಾ, ನಾನು ಮುಟ್ಟಾಳ ಅಲ್ಲ. ಮಕ್ಕಳ ಕೈಯಲ್ಲಿ ಜಾದುವಿನ ಚೀಲ ಕೊಟ್ಟು ಕಳಿಸ್ತೀನಾ? ಗೆಳೆಯ, ಆ ಚೀಲದ ವಿಶೇಷತೆನೇ ಇದು. ಅದು ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಉಪಯೋಗ ಆಗುತ್ತೆ, ದುರಾಸೆ ಪಡೋರ್ಗಲ್ಲ. ಮತ್ ನೀನು ದುರಾಸೆಯಿಂದ ಎಷ್ಟು ಮುಳುಗೋಗಿದ್ಯಾ ಅಂದ್ರೆ ನಿನಗೆ ಸರಿ ತಪ್ಪು ಯಾವುದು ಅಂತ ಗೊತ್ತಾಗ್ತಾನೆ ಇಲ್ಲ. ಅದಕ್ಕೆ ಈ ರೀತಿ ಬದುಕೋದನ್ನ ನಿಲ್ಲಿಸ್ಬಿಡು ಹರಿರಾಮ್. ಜಮೀನ್ದಾರನ ಮುಖದಲ್ಲಿ ಪಶ್ಚಾತ್ತಾಪ ಕಾಣಿಸ್ತಾ ಇತ್ತು. ನನ್ನ ಕ್ಷಮಿಸ್ಬಿಡು ನನ್ನ ಗೆಳೆಯ. ನೀನು ಸರಿಯಾಗಿ ಹೇಳ್ತಾ ಇದ್ಯಾ. ದುರಾಸೆ ನನ್ನನ್ನ ಎಷ್ಟು ಮುಳುಗಿಸ್ಬಿಡ್ತು ಅಂದ್ರೆ ನನಗೆ ಬಡವ್ರ ನೋವು ಕಾಣಿಸ್ತಾನೆ ಇರ್ಲಿಲ್ಲ ಕಣೋ. ಆದ್ರೆ ಈಗ ನೀನು ನನ್ನ ಕಣ್ಣು ತೆರೆಸ್ದೆ. ಇನ್ನು ಮುಂದೆ ನಾನು ಊರಿನ ಜನರಿಗೆ ಸಹಾಯ ಮಾಡ್ತೀನಿ. ನಾನು ಇದನ್ನೇ ಕೇಳಬೇಕು ಅಂತ ಇದ್ದೆ. ನಿನಗೆ ನಿನ್ನ ನಾಣ್ಯಗಳು ಎಲ್ಲ ವಾಪಸ್ ಸಿಗುತ್ತೆ. ಹೇ ಜಾದುವಿನ ಚೀಲ, ಹರಿರಾಮ್ಗೆ ತನ್ನ ಎಲ್ಲಾ ತಪ್ಪಿನ ಅರಿವಾಗಿದೆ. ಅವನಿಗೆ ತನ್ನ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನ ವಾಪಸ್ ಕೊಡು. ತಾತ ಆ ಚೀಲದಲ್ಲಿ ಕೈ ಹಾಕಿ ಅದರಲ್ಲಿರೋ ಒಡವೆ ಮತ್ತೆ ಚಿನ್ನದ ನಾಣ್ಯಗಳನ್ನ ತೆಗೆದ. ಅದನ್ನ ತಗೊಂಡು ಜಮೀನ್ದಾರನ್ಗೆ ಕೊಟ್ಟ. ಧನ್ಯವಾದ ಗೆಳೆಯ.